Welcome to Achievers Computer Online Education. ನಾವು ಇವತ್ತಿನ ದಿನದಂದು ಅಂತರ್ಜಾಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಟುಡೇ ಎಕ್ಸ್ಪ್ಲೇನ್ ಟಾಪಿಕ್ ಇಂಟರ್ನೆಟ್. ಸ್ನೇಹಿತ ಬಂಧುಗಳೇ, ಇಂದಿನ ದಿನಮಾನದಲ್ಲಿ ಅಂತರ್ಜಾಲದ ಬಳಕೆ ಇಂಟರ್ನೆಟ್ ಯೂಸ್ ಅತಿ ಹೆಚ್ಚಾಗಿದೆ. ಪ್ರತಿಯೊಬ್ಬರು ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಇಂಟರ್ನೆಟ್ ಅಂತರ್ಜಾಲದ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಅಂತರ್ಜಾಲದ ಬಳಕೆ ಮಾನವನ ಒಂದು ಪ್ರತಿನಿತ್ಯದ ಕಾರ್ಯಚಟುವಟಿಕೆಯಲ್ಲಿ ಅತಿ ಅವಶ್ಯಕ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಅದು ಹೇಗೆ ಎನ್ನುವುದು ನಿಮ್ಗೆ ಗೊತ್ತಿದೆ. ಹೇಗೆಂದರೆ ಅಂತರ್ಜಾಲದ ಬಳಕೆ ನಮಗೆ ವ್ಯಾವಹಾರಿಕವಾಗಿ ಆಗಿರ್ಬೋದು, ಮನೋರಂಜನೆ ಕುರಿತಾಗಿ ಆಗಿರ್ಬೋದು, ಅಥವಾ ಒಂದು ಶೈಕ್ಷಣಿಕವಾಗಿ ಅಥವಾ ಸೋಷಿಯಲ್ ಆಗಿ ಸಾಮಾಜಿಕ ಒಂದು ಸಂಪರ್ಕ ಮಾಧ್ಯಮವಾಗಿ ಕೂಡ ನಮಗೆ ಇಂಟರ್ನೆಟ್ ಅಂತರ್ಜಾಲದ ಬಳಕೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಂತರ್ಜಾಲ ಇಂಟರ್ನೆಟ್ ಬಗ್ಗೆ ನಾವಿವತ್ತು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಫಸ್ಟ್ ಇಂಟರ್ನೆಟ್ ಅಂತರ್ಜಾಲ. ಇಂಟರ್ನೆಟ್ ವಿಸ್ತಾರ ರೂಪ ನೋಡೋಣ. ಇಂಟರ್ನೆಟ್ದ ವಿಸ್ತಾರದ ರೂಪ ಇಂಟರ್ನ್ಯಾಷನಲ್ ನೆಟ್ವರ್ಕ್. ಇಂಟರ್ನೆಟ್ ವಿಸ್ತಾರ ರೂಪ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆಗಿದೆ. ನೆಕ್ಸ್ಟ್ ಒನ್, ಅಂತರ್ಜಾಲ ಎಂದರೇನು? ವಾಟ್ ಈಸ್ ಇಂಟರ್ನೆಟ್? ಸಹಜವಾಗಿ ನಿಮಗೆ ಯಾವುದಾದ್ರೂ ಇಂಟರ್ವ್ಯೂ ಹೋದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ವಾಟ್ ಈಸ್ ಇಂಟರ್ನೆಟ್? ಅಂತರ್ಜಾಲ ಎಂದರೇನು? ದ ಇಂಟರ್ಕನೆಕ್ಟೆಡ್ ನೆಟ್ವರ್ಕ್. ದ ಇಂಟರ್ಕನೆಕ್ಟೆಡ್ ನೆಟ್ವರ್ಕ್. ಸೊ ಇಟ್ ಈಸ್ ದ ನೆಟ್ವರ್ಕ್ ಆಫ್ ನೆಟ್ವರ್ಕ್. ಜಾಲಗಳ ಬೃಹತ್ ಜಾಲಕ್ಕೆ ಅಂತರ್ಜಾಲ ಎನ್ನುತ್ತೇವೆ. ಜಾಲಗಳ ಬೃಹತ್ ಜಾಲಕ್ಕೆ ಅಂತರ್ಜಾಲ ಎನ್ನುತ್ತೇವೆ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಡೆಫಿನೇಷನ್ ಅನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಒನ್, ಇಟ್ ಈಸ್ ಎ ವರ್ಲ್ಡ್ ವೈಡ್ ಸಿಸ್ಟಮ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಇನ್ ವಿಚ್ ಯೂಸರ್ at any one computer get information from any other's computer. ಜಗತ್ತಿನ ಯಾವುದೇ ಮಾಹಿತಿಯನ್ನು, ಅಂದರೆ ಅಂತರ್ಜಾಲದಲ್ಲಿ ಲಭ್ಯವಿರತಕ್ಕಂತಹ ಮಾಹಿತಿಯನ್ನು ದೇಶದ ಯಾವುದೇ ಒಂದು ಸ್ಥಳದಲ್ಲಿ ನಾವು ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇಂಟರ್ನೆಟ್ ಬಗ್ಗೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈ ಅಂತರ್ಜಾಲವನ್ನು ಸೃಷ್ಟಿಸಿದವರು ಅಂದರೆ ಇಂಟರ್ನೆಟನ್ನು ಮಾಡಿಫೈ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಆರ್ಫಾ ಅಂತ ಹೇಳ್ಬೋದು. ಆರ್ಫಾ ಮೀನ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ. ಅಂತರ್ಜಾಲವನ್ನು ಸೃಷ್ಟಿಸಿದ ಒಂದು ಸಂಸ್ಥೆ ಆರ್ಫಾ. ಆರ್ಫಾ ಮೀನ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ. ಈ ಸಂಸ್ಥೆಯು ಜಾಲವನ್ನು ಸೃಷ್ಟಿಸಿತು ಅಂತ ಹೇಳಬಹುದು. ಯಾಕಂದರೆ ಕೆಲವೊಂದಷ್ಟು ನೀವು CLT ಎಕ್ಸಾಮ್ಗೆ ಅಟೆಂಡ್ ಆದ ಸಂದರ್ಭದಲ್ಲಿ ಆರ್ಫಾ ವಿಸ್ತೃತ ರೂಪವನ್ನು ಕೂಡ ಕೇಳಬಹುದು, ಅಥವಾ ಅಂತರ್ಜಾಲವನ್ನು ಸೃಷ್ಟಿಸಿದ ಸಂಸ್ಥೆ ಯಾವುದು ಅಂತ ಕೇಳಬಹುದು. ಅಂತರ್ಜಾಲವನ್ನು ಸೃಷ್ಟಿಸಿದ ಸಂಸ್ಥೆ ಆರ್ಫಾ. ಆರ್ಫಾ ವಿಸ್ತೃತ ರೂಪ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ. ಓಕೆ, ನೆಕ್ಸ್ಟ್ ಒನ್, ಅಂತರ್ಜಾಲದ ಉಗಮ ಮತ್ತು ಬಳಕೆ ಬಗ್ಗೆ ನೋಡೋಣ. ಅಂತರ್ಜಾಲದ ಉಗಮ ಮತ್ತು ಬಳಕೆ. ಇಂಟರ್ನೆಟ್ ಯೂಸ್ ನಮಗೆ ಯಾವ ರೀತಿ ಇದೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಅದರ ಫಸ್ಟ್ ಟೈಮ್ ಇಂಟರ್ನೆಟನ್ನು ಯಾವಾಗ ಕಂಡುಹಿಡಿದ್ರು ಅನ್ನೋದು ನೋಡೋಣ. 1969ರಲ್ಲಿ 1969ರಲ್ಲಿ ಅಮೆರಿಕದ ರಕ್ಷಣಾ ಇಲಾಖೆಯಲ್ಲಿ ಪೆಂಟಗಾನ್ ಎಂಬ ಸ್ಥಳದಲ್ಲಿ ಫಸ್ಟ್ ಟೈಮ್ ಬಳಕೆ ಮಾಡಲಾಯಿತು. ಇಂಟರ್ನೆಟ್ ಅಂತರ್ಜಾಲವನ್ನು ಫಸ್ಟ್ ಟೈಮ್ ಬಳಕೆ ಮಾಡಿದ್ದು ಅಮೆರಿಕದ ರಕ್ಷಣಾ ಇಲಾಖೆ
ಪೆಂಟಗಾನ್ ಎಂಬ ಸ್ಥಳದಲ್ಲಿ ಏನು ಇಂಟರ್ನೆಟನ್ನು ಬಳಕೆ ಮಾಡಿದ್ದು. ಮೂಲ ಉದ್ದೇಶ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ಸಂಪರ್ಕ ಮಾಧ್ಯಮವಾಗಿ ಇಂಟರ್ನೆಟನ್ನು ಮಾಡಿಫೈ ಮಾಡಲಾಯಿತು. ಅಂದರೆ 1969ರಲ್ಲಿ ಅಮೆರಿಕದ ರಕ್ಷಣಾ ಇಲಾಖೆಯಲ್ಲಿ ಪೆಂಟಗಾನ್ ಎಂಬ ಸ್ಥಳದಲ್ಲಿ ಫಸ್ಟ್ ಟೈಮ್ ಇಂಟರ್ನೆಟನ್ನು ಬಳಕೆ ಮಾಡಲಾಯಿತು. ನೆನಪಿರಲಿ, ಇಂಟರ್ನೆಟನ್ನು ಕಂಡುಹಿಡಿದಂಥ ಸಂಸ್ಥೆ ಆರ್ಫಾ. ಎಷ್ಟನೇ ಇಸ್ವಿಲಿ ಇಂಟರ್ನೆಟನ್ನು ಹಿಡಿಯಲಾಯಿತು? ಜಸ್ಟ್ 1969ರಲ್ಲಿ ಫಸ್ಟ್ ಟೈಮ್ ಬಳಕೆ ಮಾಡಿದ್ದು ಅಮೆರಿಕದ ರಕ್ಷಣಾ ಇಲಾಖೆಯಲ್ಲಿ ಬಳಕೆ ಮಾಡಲಾಗಿದೆ. ನೆಕ್ಸ್ಟ್ ನೋಡೋಣ, ದ ಫಾದರ್ ಆಫ್ ದ ಇಂಟರ್ನೆಟ್. ಇಂಟರ್ನೆಟನ್ನು ಪಿತಾಮಹ ಶಾರ್ಟ್ ಆಗಿ ವೆಂಟ್ ಸೆರಫ್ ಅಂತ ಕರೀತಾರೆ. ದ ಫಾದರ್ ಆಫ್ ದ ಇಂಟರ್ನೆಟ್, ಇಂಟರ್ನೆಟ್ನ ಪಿತಾಮಹ, ಅಂತರ್ಜಾಲದ ಪಿತಾಮಹ ವೆಂಟ್ ಸೆರಫ್. ನೆಕ್ಸ್ಟ್ ಒನ್, ವೆಂಟ್ ಸೆರಫ್ ಅವರ ಒಂದು ಸ್ವಲ್ಪ ನೇಮ ನೋಡಿ. ವೆಂಟೋನ್ ಗ್ರೇ ಸೆರಫ್ ಇವರ ಪೂರ್ಣ ಹೆಸರು. ಇವರು ಜೂನ್ 23ರಲ್ಲಿ ಅಂದರೆ 1943ರಲ್ಲಿ ಜನಿಸ್ತಾರೆ. ಇವರು ಏಜ್ 80 ವರ್ಷದವರೆಗೆ ತಮ್ಮ ಜೀವಿತಾವಧಿ ಹೀಗಿತ್ತು. ವೆಂಟ್ ಸೆರಫ್ ಅವರ ಒಂದು ಭಾವಚಿತ್ರ ಫೋಟೋವನ್ನು ಕೊಡಲಾಗಿದೆ. ಪ್ರೆಸೆಂಟ್. ನೆಕ್ಸ್ಟ್ ಒನ್, ಇಂಟರ್ನೆಟನ್ನು ಕಂಡುಹಿಡಿದ ಸಂಸ್ಥೆ ಆರ್ಫಾ ಅಂತ ಹೇಳಿದ್ವಿ, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ. ಅದೇ ಆರ್ಫಾ ಅನ್ನುವಂಥ ಸಂಸ್ಥೆ ಮುಂದೆ ಆರ್ಫಾ ನೆಟ್ ಅಂತಾಯಿತು. ಏನು ಆರ್ಫಾನೆಟ್? ಆರ್ಫಾನೆಟ್ ವಿಸ್ತೃತ ರೂಪ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಎಂದು ಏನು ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಯಿತು. ಅದನಂತರ ಈ ಜಾಲವು 2 ವಿಭಾಗಗಳಾಗಿ ಬೇರ್ಪಡಿಸಲಾಯಿತು. ಅದು ಯಾವ ರೀತಿ ಅಂದರೆ, ಫಸ್ಟ್ ಮಿಲ್ ನೆಟ್ವರ್ಕ್ ಅಂದರೆ ಮಿಲಿಟರಿ ನೆಟ್ವರ್ಕ್, ಇನ್ನೊಂದು ಆರ್ಫಾನೆಟ್ ನಾನ್ ಮಿಲಿಟರಿ ಅಂತ ಹೇಳಿ, ಹೀಗೆ 2 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಯಿತು. ನೆಕ್ಸ್ಟ್ ಒನ್, ಇನ್ನು ನೆಕ್ಸ್ಟ್ ಸೆಕೆಂಡ್ ಏನಪ್ಪ ಅಂದರೆ ದ ಫಾದರ್ ಆಫ್ ಇಮೇಲ್. ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರಿತೀವಿ. ನಾವು ಹೆಚ್ಚಾಗಿ ಕಮ್ಯುನಿಕೇಷನ್ ಸಂಪರ್ಕ ಮಾಧ್ಯಮವಾಗಿ ಮಾಹಿತಿಯನ್ನು ಬೇರೆಯವರಿಗೆ ಕಳಿಸಲಿಕ್ಕೆ ಮತ್ತು ಪಡೆದುಕೊಳ್ಳಲಿಕ್ಕೆ ಯೂಸ್ ಆಗುತ್ತೆ. ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್. ಇದರ ಬಗ್ಗೆ ನೋಡೋಣ. ಫಾದರ್ ಆಫ್ ಇಮೇಲ್ ರೈಮಂಡ್ ಸ್ಯಾಮ್ಯುಯಲ್ ಟಾಮ್ಲಿನ್ಸನ್ಸ್. ಇವರನ್ನ ದ ಫಾದರ್ ಆಫ್ ದ ಇಂಟರ್ನೆಟ್, ಅಂತರ್ಜಾಲದ ಅಂದರೆ ಇಮೇಲ್ ಐ ಡಿ ಮಿಂಚಂಚೆಯ ಪಿತಾಮಹ ಅಂತ ಕೂಡ ಇವ್ರನ್ನ ಕರಿತೀವಿ. ಇವರು ಈ ಆ್ಯಡ್ ಸಿಂಬಾಲನ್ನು ಮಾಡಿಫೈ ಮಾಡಿ, ಈ ಆ್ಯಡ್ ಸಿಂಬಾಲ್ ಸಹಾಯದಿಂದ ಇಮೇಲ್ ಐ ಡಿಯನ್ನು ಮಾಡಿಫೈ ಮಾಡ್ತಾರೆ. ಓಕೆ, ಪ್ರತಿಯೊಬ್ಬರ ಇಮೇಲ್ ಐ ಡಿಯಲ್ಲಿ ನೋಡಿ ಆ್ಯಡ್ ಸಿಂಬಾಲ್ ಸಹಜವಾಗಿರ್ತದೆ. ಕಂಪಲ್ಸರಿ ಆ್ಯಡ್ ಸಿಂಬಾಲನ್ನು ಯೂಸ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಈ ಒಂದು ಆ್ಯಡ್ ಸಿಂಬಾಲನ್ನು ಬಳಕೆ ಮಾಡಿಕೊಂಡು ಇಮೇಲ್ ಐ ಡಿಯನ್ನು 1971ರಲ್ಲಿ ಇಮೇಲ್ ಐ ಡಿಯನ್ನು ಮಾಡಿಫೈ ಮಾಡ್ತಾರೆ. ಹೀಗಾಗಿ ರೈಮಂಡ್ ಸ್ಯಾಮ್ಯುಯಲ್ ಟಾಮ್ಲಿನ್ಸನ್ಸ್ ಅವರನ್ನು ದ ಫಾದರ್ ಆಫ್ ದ ಇಮೇಲ್ ಅಂತ ಕೂಡ ಕರಿತೀವಿ. ಇವರ ಬಗ್ಗೆ ನೋಡೋಣ. ರೈಮಂಡ್ ಸ್ಯಾಮ್ಯುಯಲ್ ಟಾಮ್ಲಿನ್ಸನ್ಸ್, ಏಪ್ರಿಲ್ 23, 1941 ಟು ಮಾರ್ಚ್ 5, 2016ವರೆಗೆ ಇವರ ಜೀವಿತಾವಧಿ. ಇವರ ಒಂದು ಜೀವನ ಬಗ್ಗೆ ನೋಡು. ರೈಮಂಡ್ ಸ್ಯಾಮ್ಯುಯಲ್ ಟಾಮ್ಲಿನ್ಸನ್ಸ್ ವಾಸ್ ಎ ಅಮೆರಿಕನ್ computer programmer who implemented the first email programmer on the ARPANET system. The precursors to the internet in 1971. 1971ರಲ್ಲಿ ಇವರು ಆ್ಯಡ್ ಸಿಂಬಲನ್ನು ಬಳಕೆ ಮಾಡಿಕೊಂಡು ಇಮೇಲ್ ಐ ಡಿಯನ್ನು ಮಾಡಿಫೈ ಮಾಡ್ತಾರೆ. ಹೀಗಾಗಿ ಇವರನ್ನ ದ ಫಾದರ್ ಆಫ್ ದ ಇಮೇಲ್ ಅಂತ ಕೂಡ ಕರಿತೀವಿ. ನೋಡಿ, ನೆಕ್ಸ್ಟ್ ಈ ಒಂದು ಟಾಪಿಕ್ ಅನ್ನು ನೋಡೋಣ. 1971ರಲ್ಲಿ ಆ್ಯಡ್ ಚಿಹ್ನೆಯನ್ನು ಸೃಷ್ಟಿಸಿದ ರೇ ಟಾಮ್ಲಿನ್ಸನ್ಸ್ ರವರನ್ನ ಫಾದರ್ ಆಫ್
ಇಮೇಲ್ ಎನ್ನುತ್ತೇವೆ. ಓಕೆ, ನೆಕ್ಸ್ಟ್ ಒನ್ ಇಂಟರ್ನೆಟ್ದಲ್ಲಿ ಮತ್ತಷ್ಟು ಅಭಿವೃದ್ಧಿಗೊಳ್ತಾ 1984ರಲ್ಲಿ ಆರ್ಫಾನೆಟ್ಗೆ ಜೋಡಿಸಿದ 1000ಕ್ಕೂ ಹೆಚ್ಚು ಗಣಕಯಂತ್ರಗಳಿದ್ದವು. ಫಸ್ಟು 1984ರಲ್ಲಿ ಸೋಷಿಯಲ್ ಆಗಿ ಜಸ್ಟ್ ಸ್ಟಾರ್ಟ್ ಆಗಲಿಕ್ಕೆ ಪ್ರಾರಂಭವಾಯಿತು. ಜಸ್ಟ್ ಇಂಟರ್ನೆಟ್ದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ 1984ರಲ್ಲಿ ಆರ್ಫಾನೆಟ್ಗೆ ಜಸ್ಟ್ 1000 ಸಿಸ್ಟಮ್ಗಳನ್ನು ಕನೆಕ್ಟ್ ಮಾಡಿ ಬಳಕೆ ಮಾಡಲಾಯಿತು. ಅಲ್ಲಿಂದ ನೆಕ್ಸ್ಟ್ ಏನಾಯ್ತು ಅಂದರೆ ಇಂದಿನ ದಿನಮಾನಗಳಲ್ಲಿ ಇಂಟರ್ನೆಟ್ನಲ್ಲಿ 100 ಮಿಲಿಯನ್ಗಿಂತಲೂ ಹೆಚ್ಚು ಗಣಕಯಂತ್ರಗಳಿವೆ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ ಫಸ್ಟ್ ಆರ್ಫಾ ಅಂತಿತ್ತು ಆ ಸಂಸ್ಥೆ. ಆರ್ಫಾ ಇಂದ ಆರ್ಫಾನೆಟ್ ಅಂತಾಯಿತು. ನೆಕ್ಸ್ಟ್ ಏನಾಯ್ತು ಅಂದರೆ ಹೀಗೆ ಇಂಪ್ರೂವ್ಮೆಂಟ್ ಆಗ್ತಾ NSF ಅಂತಾಯಿತು. NSF ನೆಟ್ ಅಂತಾಯಿತು. NSF ನೆಟ್ ಬಗ್ಗೆ ನೋಡೋಣ. ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನೆಟ್ವರ್ಕ್. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಈ ಒಂದು ವಿಸ್ತೃತ ರೂಪ ಇದೆಲ್ಲ ಒಂದು ಸರಿಯಾಗಿ ಗಮನಿಸ್ರಿ. NSF ನೆಟ್, ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನೆಟ್ವರ್ಕ್, ಇದು ಆರ್ಫಾನೆಟ್ಗಿಂತಲೂ ಹೆಚ್ಚು ದಕ್ಷತೆಯುಳ್ಳ ನೆಟ್ವರ್ಕ್ ಆಗಿದ್ದು ಇದನ್ನು 1980ರಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗುವಂತೆ ಅಭಿವೃದ್ಧಿಪಡಿಸಲಾಯಿತು. ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿ ಜಸ್ಟ್ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಸೀಮಿತವಾಗಿರುವ ರೀತಿಯಲ್ಲಿ ಈ ಒಂದು NSF ನೆಟ್ ಅನ್ನು ಬಳಕೆ ಮಾಡಲಾಯಿತು. ನೆಕ್ಸ್ಟ್ ಹೀಗೆ ಒನ್ ಬೈ ಒನ್ ಇಂಪ್ರೂವ್ಮೆಂಟ್ ಆಗ್ತಾ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ 1986ರಲ್ಲಿ NSF ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ತನ್ನ 5 ಸೂಪರ್ ಗಣಕಯಂತ್ರಗಳನ್ನು ಸೇರಿಸಿ NSF ನೆಟ್ಟನ್ನು ಸೃಷ್ಟಿಸಿತು. ಅದೇ ಇಂದು ಇಂಟರ್ನೆಟ್ ಆಗಿದೆ. ಫಸ್ಟ್ ನಾನು ನಿಮಗೊಂದು ಹೇಳಿದೆ, 1984ರಲ್ಲಿ 1000 ಸಿಸ್ಟಮ್ಗಳಿಗೆ ಫಸ್ಟ್ ಟೈಮ್ ಇಂಟರ್ನೆಟನ್ನು ಕನೆಕ್ಟ್ ಮಾಡಿಕೊಂಡು ಬಳಕೆ ಮಾಡಿದರು. ಅದು ಯಶಸ್ವಿಗೊಂಡ ನಂತರ ಏನು ಮಾಡಿದರು, 1986ರಲ್ಲಿ NSF ಅಂದರೆ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ತನ್ನ 5 ಸೂಪರ್ ಗಣಕಯಂತ್ರಗಳಿಗೆ ಜಸ್ಟ್ ಬಳಕೆ ಮಾಡಿಕೊಂಡು ಇಂಟರ್ನೆಟನ್ನು ಜಸ್ಟ್ ಸೋಷಿಯಲ್ ಆಗಿ ಹಂಚಿಕೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಅದೇ ಇಂದು ಇಂಟರ್ನೆಟ್ ಆಗಿ ಬಳಕೆ ಆಗ್ತಾ ಇದೆ, ನಾವು ಬಳಕೆ ಮಾಡ್ತಕ್ಕಂಥ ಇಂಟರ್ನೆಟ್. ನೆಕ್ಸ್ಟ್ ಇಂಟರ್ನೆಟ್ ಯಾವುದೇ ಸರ್ಕಾರಕ್ಕೆ ಬದ್ಧವಲ್ಲ. ಇದೊಂದು ದೊಡ್ಡ ಸ್ವತಂತ್ರ ಸಹಕಾರಿ ಸಂಸ್ಥೆಯಾಗಿದೆ. ನಿಮಗೆ ಮೊದಲು ಹೇಳಿದ ಇಂಟರ್ನೆಟನ್ನು ಮಾಡಿಫೈ ಮಾಡಿರ್ತಕ್ಕಂಥವ್ರು ಆರ್ಫಾ ಅಂತಕ್ಕಂಥ ಸಂಸ್ಥೆ. ಅದು ಒಂದು ಅಮೆರಿಕದ ದೇಶದ ಒಂದು ಪ್ರೈವೇಟ್ ಕಂಪನಿ ಆಗಿರ್ತಕ್ಕಂಥದ್ದು, ಒಂದು ಸಂಸ್ಥೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಸರ್ಕಾರಕ್ಕೆ ಇದು ಬದ್ಧವಲ್ಲ. ಇದೊಂದು ಸ್ವತಂತ್ರ ಸಹಕಾರಿ ಸಂಸ್ಥೆಯಾಗಿದೆ ಅಂತ ಹೇಳಬಹುದು. ನೆಕ್ಸ್ಟ್ WWC ಇವು ಇಂಟರ್ನೆಟ್ಗೆ ಸಂಬಂಧಿಸಿದ ಮಾನಕಗಳನ್ನು ನಿರ್ಧರಿಸುವ ಘಟಕ ಅಂತ ಹೇಳ್ಬೋದು. ನೋಡಿ, ಇಂಟರ್ನೆಟ್ದ ಸಂಪೂರ್ಣ ಒಂದು ಮಾನಕಗಳನ್ನು ನಿರ್ಧರಿಸುವಂಥ ಘಟಕ ಯಾವುದಂದರೆ WWC ಅಂತ ಹೇಳ್ಬೋದು. WWC ಮೀನ್ಸ್ ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ ಅಂತ ಹೇಳ್ಬೋದು. ಓಕೆ, ಸ್ವಲ್ಪ ನೆಗಡಾಗಿದೆ, ಸರಿಯಾಗಿ ಮಾತು ಕೇಳ್ತಾ ಇದ್ರೆ, ಸ್ಪಷ್ಟವಾಗಿ ನನ್ನ ಧ್ವನಿ ಕೇಳ್ತಾ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ VSNL ನೋಡಿ. ನೆಕ್ಸ್ಟ್ ಇಂಟರ್ನೆಟ್ಟಲ್ಲಿ ಅಂದರೆ ಅಂತರ್ಜಾಲದಲ್ಲಿ ಹಂತವಾಗಿ ಅಭಿವೃದ್ಧಿಗೊಳ್ತಾ VSNL ನೋಡಿ. VSNL ಮೀನ್ಸ್ ವಿದೇಶಿ ಸಂಚಾರ ನಿಗಮ್ ಲಿಮಿಟೆಡ್. VSNL ಮೀನ್ಸ್ ವಿದೇಶಿ ಸಂಚಾರ ನಿಗಮ್ ಲಿಮಿಟೆಡ್. ಇದನ್ನು 1986ರಲ್ಲಿ ಇಂಟರ್ನೆಟ್ ಸೇವೆಯನ್ನು ಭಾರತದಲ್ಲಿ ಆರಂಭಿಸಿತು. ನಮ್ಮ ಭಾರತ ದೇಶದಲ್ಲಿ ಇಂಟರ್ನೆಟ್ ಸೇವೆಯನ್ನು 1986ರಿಂದ ಪ್ರಾರಂಭವಾದ ಅಂತ ಹೇಳ್ಬೋದು. VSNL ವಿದೇಶಿ ಸಂಚಾರ ನಿಗಮ್ ಲಿಮಿಟೆಡ್. VSNL 1986ರಲ್ಲಿ ಇಂಟರ್ನೆಟ್ ಸೇವೆಯನ್ನು ಭಾರತದಲ್ಲಿ
ಪ್ರಾರಂಭಿಸಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ VSNL BSNL, ನಮ್ಮ ದೇಶದ BSNL 1998ರ ನಂತರ ಭಾರತ ಸಂಚಾರ ನಿಗಮ್ ಲಿಮಿಟೆಡ್ BSNL ಆರಂಭವಾಯಿತು. BSNL ಇದು ನಮ್ಮ ದೇಶದ ಒಂದು ಸರ್ಕಾರ, ನಮ್ಮ ಭಾರತ ದೇಶ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟರ್ನೆಟ್ ಕನೆಕ್ಟೆಡ್. ಇಲ್ಲಿ ನೋಡಿ 1998ರ ನಂತರ ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ಆರಂಭವಾಯಿತು. ಓಕೆ, ಇದರ ನಂತರ ಸಿಫಿ ಅಂತ ಇದಾಯಿತು. ನೆಕ್ಸ್ಟ್ ಡಿಶ್ ನೆಟ್ ಸಂಸ್ಥೆಗಳು ಇಂಟರ್ನೆಟ್ ಸೇವೆಯನ್ನು ನೀಡಲು ಆರಂಭಿಸಿದವು. ಓಕೆ, ನೆಕ್ಸ್ಟ್ ಒನ್. ಹೀಗೆ ಇಂಟರ್ನೆಟಲ್ಲಿ ನಾವು ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ಗಳನ್ನು ನೋಡ್ತಾ ಬಂದಿದ್ವಿ. ಇಂದಿನ ದಿನಮಾನಗಳಲ್ಲಿ ಅಂತರ್ಜಾಲದ ಬಳಕೆ ಅತಿ ಹೆಚ್ಚಾಗಿದೆ. ಓಕೆ ಅನ್ನೋದು ನಿಮಗೆ ಆಲ್ರೆಡಿ ತಿಳಿದಿದೆ. ಪ್ರತಿನಿತ್ಯ ನೀವು ಕೂಡ ಇಂಟರ್ನೆಟನ್ನು ಬಳಕೆ ಮಾಡ್ತಾ ಇದ್ದೀರಿ. ಓಕೆ, ನಿಮಗೆ ಇಂಟರ್ನೆಟಲ್ಲಿ ಅವಶ್ಯಕವಾಗುವ ರೀತಿಯಲ್ಲಿ ಕೆಲವೊಂದಷ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಓಕೆ, ಇದು ನಿಮಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಅಂದರೆ CLT ಎಕ್ಸಾಮ್ಗೆ ಯೂಸ್ ಆಗಬಹುದು ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಓಕೆ, ನನಗೂ ಸ್ವಲ್ಪ ನೆಗಡಿ ಆಗಿದ್ದರೆ ಸ್ವಲ್ಪ ನನ್ನ ಧ್ವನಿ ಸರಿಯಾಗಿ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇದರ ಬಗ್ಗೆ ಇನ್ನೊಮ್ಮೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳೇನಾದರೂ ಇದ್ದರೆ ಅಥವಾ ಏನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ತಮ್ಮ ಕಮೆಂಟ್ಸ್ಗಳ ಮುಖಾಂತರ ನನಗೆ ತಿಳಿಸಿ. ಓಕೆ, ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನಿಮ್ಮ ಕಮೆಂಟ್ಸನ್ನು ಮುಖಾಂತರ ನನಗೆ ತಿಳಿಸಿದರೆ ಅದಕ್ಕೆ ಸರಿಯಾದ ಉತ್ತರವನ್ನು ನೆಕ್ಸ್ಟ್ ನಾನು ನೀಡ್ತೀನಿ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಓಕೆ.